ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ಜೀವನ ಮತ್ತು ಮರಣದ ಬಗ್ಗೆ ಹೇಳ್ತೇನೆ. ಬಹಳ ಮಹತ್ವಪೂರ್ಣ ವಿಷಯ. ಒಬ್ಬ ಮನುಷ್ಯ ಬಡವ ಇದ್ದ, ಮನೆಯಲ್ಲಿ ಕಾಯಿಲೆ ಕಸಾಲೆ ಬಡತನ, ಅದರಿಂದಾಗಿ ಬಹಳ ಬೇಸತ್ತು ಹೋಗಿದ್ದ ಅವನು. ಇಷ್ಟು ಅವನಿಗೆ ಮಾನಸಿಕ ಕಷ್ಟ ಆಗ್ತಿತ್ತು ಅಂತಂದ್ರೆ ಎಲ್ಲರೂ ಹೋಗಿ ಸತ್ತೋಗ್ಬೋಣ ಅಂತೇಳಿ ಒಂದು ದೊಡ್ಡ ಕಾಡಿನ ಪ್ರದೇಶ ಇತ್ತು. ಆ ಕಾಡಿನ ಪ್ರದೇಶದಲ್ಲಿ ಸಾಯೋದಿಕ್ಕೆ ಅಂತ ಹೇಳಿ ಹೋದ ಆ ವ್ಯಕ್ತಿ. ಒಂದು ಕಾಡಿನ ಮಧ್ಯದಲ್ಲಿ ಆ ದೊಡ್ಡದೊಂದು ಮರ ಇತ್ತು. ಆ ಮರದ ಕೆಳಗಡೆ ಒಂದು ಸಿಂಹ ಕೂತಿತ್ತು. ಮೇಲಿನಿಂದ ಹಂಸ ಪಕ್ಷಿ ಕೂತಿತ್ತು ರೆಂಬೆಯ ಮೇಲೆ. ಆವಾಗ ಈ ವ್ಯಕ್ತಿ ಸಿಂಹದ ಮುಂದೆ ಹೋಗ್ಬಿಟ್ಟ ನಿರ್ಭಯವಾಗಿ. ಸಿಂಹ ತಿನ್ನೋದಿಕ್ಕೆ ತಯಾರಾಯ್ತು. ಆವಾಗ ಹಂಸ ಪಕ್ಷಿ ಹೇಳಿತು, ಆ ಮನುಷ್ಯ ಯಾಕೋ ಬಹಳ ದುಃಖಿಯಾಗಿ ಕಾಣುತ್ತಾನೆ, ಅವನನ್ನು ನೀನು ತಿನ್ನಬೇಡ, ದುಃಖಿಗಳನ್ನ ರಕ್ಷಣೆ ಮಾಡಬೇಕು. ಆವಾಗ ಹಂಸ ಕೇಳಿತು ಮನುಷ್ಯನಿಗೆ, ಯಾಕೆ ನಿನ್ನಲ್ಲಿ ಏನ್ ಕಷ್ಟ? ಈ ಮನುಷ್ಯ ತನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಂಡ. ಆವಾಗ ಹಂಸ ಆ ಕೆಳಗಡೆಯ ಸಿಂಹಕ್ಕೆ ಹೇಳಿ, ಅವನಿಗೆ ಸ್ವಲ್ಪ ಸಂಪತ್ತು ಕೊಡು ನೀನು, ಅವನು ಒಳ್ಳೇದಾಗ್ಲಿ, ಅವನನ್ನು ತಿನ್ಬೇಡ, ಅವನು ಮನುಷ್ಯ ಇದ್ದಾನೆ ಅಂತ ಹೇಳಿತು. ಆವಾಗ ಸಿಂಹ ಏನ್ ಮಾಡ್ತು, ಅಲ್ಲಿ ಕೆಲವೊಂದು ಆನೆಗಳ ತಲೆಯಲ್ಲಿ ಉತ್ಪನ್ನ ಆಗುವಂತಹ ರತ್ನಗಳಿದಾವೆ, ಅದನ್ನ ಗಜಮೋತಿ ಅಂತಾರೆ ಅಥವಾ ಗಜರತ್ನ ಅಂತ ಹೇಳ್ತಾರೆ. ಅದನ್ನ ಕೊಟ್ಟು ಕಳುಹಿಸಿತ್ತು. ಯಾರಿಗೆ? ಆ ಮನುಷ್ಯನಿಗೆ. ಆ ಮನುಷ್ಯ ಅದನ್ನ ಊರಿಗೆ ತಗೊಂಬಂದ. ಅದನ್ನ ಮಾರಿ ಅವನಿಗೆ ಸ್ವಲ್ಪ ದಿವಸಗಳ ಮಟ್ಟಿಗೆ ಸಾಕಷ್ಟು ಸಂಪತ್ತು ಸಿಕ್ತು, ನೆಮ್ಮದಿ ಅನಿಸ್ತು. ಹೀಗೆ ಆಗ್ತಾ ಆಗ್ತಾ ಅವನಿಗೆ ಆ ಸಂಪತ್ತು ಖಾಲಿ ಆಯ್ತು. ಈಗ ಅವನು ಮನುಷ್ಯ ವಿಚಾರ ಮಾಡ್ದ, ಮತ್ತೆ ಮನೆಯಲ್ಲಿ ಕಷ್ಟ ಬರೋದು ಸಹಜ ಅಲ್ವಾ, ಮತ್ತೆ ವಿಚಾರ ಮಾಡ್ದ, ಇನ್ನೊಂದ್ಸಲ ಹೋಗಿ ಆ ಸಿಂಹದ ಹತ್ರ ಹೋಗಿ ಇನ್ನೊಂದ್ ಸ್ವಲ್ಪ ಸಂಪತ್ತು ತರೋಣ ಅಂತೇಳಿ ಸಂಪತ್ತು ತರೋದಕ್ಕೋಸ್ಕರ ಕಾಡಿಗೆ ಹೋದ. ಅದೇ ಮರ, ಅದೇ ಸಿಂಹ ಅಲ್ಲೇ ಕುಳಿತಿತ್ತು. ಸಿಂಹ ಮನುಷ್ಯನನ್ನು ನೋಡ್ತು, ವಿಚಾರ ಮಾಡ್ತು, ಇನ್ನೂ ಮನುಷ್ಯನಿಗೆ ಯಾವ್ದಾದ್ರು ಏನಾದ್ರು ಬೇಕಾಗಿದೆಯೇನೋ ಬರ್ತಿದ್ದಾನೆ ಅಂತ ಹೇಳಿ. ಆದರೆ ಆ ಸಮಯದಲ್ಲಿ ರೆಂಬೆಯ ಮೇಲೆ ಕಾಗೆ ಕುಳಿತುಕೊಂಡಿತ್ತು. ಕಾಗೆ ಸಿಂಹಕ್ಕೆ ಹೇಳ್ತು, ಮನುಷ್ಯ ಬರ್ತಿದ್ದಾನೆ, ಅವನು ಬಹಳ ಕ್ರೂರ ಇದ್ದಾನೆ, ನಿರ್ದಯಿ ಇದ್ದಾನೆ, ಅವನನ್ನ ನೀನು ಸಾಯಿಸು, ತಿಂದು ಬಿಡು, ಉಳಿದದನ್ನ ನಾನು ತಿಂತೀನಿ. ಸಿಂಹ ಹೇಳ್ತು, ಹಾಗೆ ಮಾಡೋದು ಸರಿ ಇದೆಯೋ? ಸರಿ ತಪ್ಪು ಅಲ್ಲ, ಹೊಟ್ಟೆ ತುಂಬಿದ ಮೇಲೆ ಸರಿ ತಪ್ಪು ನಿನಗೆ ಗೊತ್ತಾಗ್ತದೆ ಅಂತ ಹೇಳಿ ಕಾಗೆ ಬುದ್ಧಿವಾದಗಳನ್ನು ಹೇಳ್ತು. ಈ ಮನುಷ್ಯ ಹಾಗೂ ಅಲ್ಲಿಗೆ ಬಂದು ನಿಂತಿದ್ದ. ಸಿಂಹ ಅವನನ್ನ ಕೊಂದು ತಿಂದಿತು, ಉಳಿದದ್ದನ್ನ ಕಾಗೆ ತಿಂದಿತು. ಸಾರಾಂಶ: ಸಿಂಹಕ್ಕೆ ನಿಜ ಬುದ್ಧಿ ಇರಲಿಲ್ಲ, ಹೇಳಿದ್ದನ್ನು ಕೇಳ್ತಿತ್ತಷ್ಟೇನೆ. ಹೇಳುವವರು ಅಕಸ್ಮಾತ್ ಈ ರೀತಿ ಆದರೆ ಕೆಲಸ ಕೂಡ ಹಾಗೆ ಆಗ್ತದೆ. ಗುರುಗಳು ಅಥವಾ ದೊಡ್ಡವರು ಮೂರ್ಖರಿದ್ದ ಪಕ್ಷದಲ್ಲಿ ಇನ್ನು ಉಳಿದಂತ ಜನರದ್ದು ಅಂದ್ರೆ ಅವರನ್ನ ನಂಬಿದವರ ಜೀವನ ಕೂಡ ಇದೇ ರೀತಿ ಆಗುತ್ತದೆ. ಸಾಯಲೆಂದು ಬಂದಂತ ವ್ಯಕ್ತಿಗೆ ಉಪಕಾರ ಆಯ್ತು. ಈಗ ಸಂಪತ್ತು ತಗೊಂಡು ಹೋಗಕ್ಕೆ ಬದುಕೋದಿಕ್ಕೆ ಅಂತ ಬರ್ತಿದ್ದಾನೆ, ಅವಾಗ ಅವನ ಮರಣ ಆಯ್ತು. ಇದು ಕರ್ಮಗಳ ಬಹಳ ವಿಚಿತ್ರವಾದ ಲೀಲೆ ಇದೆ.